ಭೀಕರ ಕೊಲೆ. ಕ್ಷುಲ್ಲಕ ಕಾರಣಕ್ಕೆ ಪಿಜಿ ಮಾಲೀಕ ಹೆಣವಾದ. ಬುದ್ಧಿವಾದ ಹೇಳಿದ್ದೇ ತಪ್ಪಾಯ್ತಾ? ಪ್ರಾಣಕ್ಕಿತ್ತ ಪಾಪಿಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ ನಡೆದಿದೆ. ಕೇವಲ ಒಂದು ಕ್ಷಣದ ಸಿಟ್ಟು, ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಇಂದು ಒಬ್ಬ ಅಮಾಯಕ ಪಿಜಿ ಮಾಲೀಕನ ಪ್ರಾಣವನ್ನೇ ಬಲಿ ಪಡೆದಿದೆ. ಹೌದು, ನಮ್ಮ ಪಿಜಿ ಮುಂದೆ ಕುಡಿಬೇಡಿ ಅಂತ ಬುದ್ಧಿವಾದ ಹೇಳಿದ್ದೇ ಆ ವ್ಯಕ್ತಿ ಮಾಡಿದ ದೊಡ್ಡ ತಪ್ಪಾಯ್ತಾ? ಕುಡುಕರ ಅಟ್ಟಹಾಸಕ್ಕೆ ಪಿಜಿ ಮಾಲೀಕರೊಬ್ಬರು ದಾರುಣವಾಗಿ ಕೊಲೆಯಾಗಿದ್ದಾರೆ. ಈ ಭೀಕರ ಘಟನೆ ನಡೆದಿರುವುದು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಕಸ್ತೂರ್ಬಾ ನಗರದಲ್ಲಿ ಪಿಜಿ ನಡೆಸ್ತಾ ಇದ್ದ 40 ವರ್ಷದ ಮಾಧವ್ ಮೆಟ್ಲಿ ಕೊಲೆಯಾದ ದುರ್ದೈವಿ. ಎಂದಿನಂತೆ ತಮ್ಮ ಪಿಜಿ ವ್ಯವಹಾರ ನೋಡಿಕೊಳ್ತಾ ಇದ್ದ ಮಾಧವ್ ಅಂದು ರಾತ್ರಿ ನಡೆದ ಆ ಒಂದು ಘಟನೆಯಿಂದಾಗಿ ಇಂದು ಹೆಣವಾಗಿ ಮಲಗಿದ್ದಾರೆ. ಅದು ತಡರಾತ್ರಿಯ ಸಮಯ. ಇಬ್ಬರು ಯುವಕರು ಮಾಧವ್ ಮೆಟ್ಲಿ ಅವರಿಗೆ ಸೇರಿದ ಪಿಜಿ ಮುಂಭಾಗದಲ್ಲಿ ನಿಂತು ಮದ್ಯಪಾನ ಮಾಡ್ತಾ ಜೋರಾಗಿ ಮಾತನಾಡ್ತಾ ಗಲಾಟೆ ಮಾಡ್ತಾ ಇದ್ರು. ಪಿಜಿಯಲ್ಲಿದ್ದವರಿಗೆ ತೊಂದರೆಯಾಗ್ತಾ ಇರುವುದನ್ನ ಗಮನಿಸಿದ ಮಾಲೀಕ ಮಾಧವ್ ಮೆಟ್ಲಿ ಹೊರಗೆ ಬಂದು ಪ್ರಶ್ನಿಸಿದ್ದಾರೆ. ಇಲ್ಲಿ ಪಿಜಿ ಇದೆ, ಹೆಣ್ಮಕ್ಳು ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ಕುಡಿಬೇಡಿ, ಜಾಗ ಖಾಲಿ ಮಾಡಿ ಅಂತ ಗದರಿಸಿದ್ದಾರೆ. ಇದೇ ವೇಳೆ ಆರೋಪಿಗಳು ಮತ್ತು ಮಾಧವ್ ಮಧ್ಯೆ ತೀವ್ರ ವಾಕ್ಸಮರ ನಡೆದಿದೆ. ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿದೆ. ಜಗಳ ತಾರಕಕ್ಕೇರಿದಾಗ ಮಾಧವ್ ತಮ್ಮ ಕೈಲಿದ್ದ ಬ್ಯಾಟ್ನಿಂದ ಎಲ್ಲಿ ತಮಗೆ ಹೊಡೆದು ಬಿಡುತ್ತಾರೋ ಎಂಬ ಭಯ ಆರೋಪಿಗಳನ್ನ ಆವರಿಸಿದೆ. ತಕ್ಷಣವೇ ಅಲರ್ಟ್ ಆದ ಇಬ್ಬರು ಆರೋಪಿಗಳು ಮಾಧವ್ ಕೈಲಿದ್ದ ಬ್ಯಾಟ್ ಅನ್ನೇ ಬಲವಂತವಾಗಿ ಕಿತ್ತುಕೊಂಡಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಅದೇ ಬ್ಯಾಟ್ನಿಂದ ಮಾಧವ್ ಮೆಟ್ಲಿ ಅವರ ತಲೆ ಮತ್ತು ದೇಹದ ಭಾಗಕ್ಕೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದ ಮಾಧವ್ ಅವರನ್ನ ಬಿಟ್ಟು ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ತಕ್ಷಣವೇ ಸ್ಥಳೀಯರು ಮಾಧವ್ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ರಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮಾಧವ್ ಮೆಟ್ಲಿ ಕೊನೆಯುಸಿರೆಳೆದಿದ್ದಾರೆ. ಇಲ್ಲೇ ಇರೋದು ಓನರ್. ನಾನು ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೆ ಮನೇನ. ಸೌಂಡ್ ಬಂತು, ತುಂಬ ಗಲಾಟೆ. ಏನಂತ ನಾನು ಗೇಟ್ ತೆಗೆದು ಸುಮ್ಮನೆ ಹಂಗೆ ಪೀಪ್ ಮಾಡಿದಷ್ಟೇ. ಇಲ್ಲಿ ಬಾರ್ ಇದೆ ಪಕ್ಕದಲ್ಲಿ. ಬಾರಲ್ಲಿ ತುಂಬ ಜನ ಕುಡುಕರು ಇದೇ ರೋಡಲ್ಲಿ ಬಂದು ಹೋಗ್ತಾ ಇರ್ತಾರೆ. ನಾನು ಅಂದ್ಕೊಂಡಿದ್ದು ಈ ಬಾರಿಂದ ಯಾರೋ ಕುಡುಕರು ಹೊಡೆದಾಡ್ತಾ ಇದ್ದಾರೆ, ನೆಲದ ಮೇಲೆ ಹಾಕ್ಕೊಂಡು ಹೊಡಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡು ಯಾಕೆ ಬೇಕು ಕುಡುಕರ ಜೊತೆ ಅಂತ ನಾವು ನೋಡಿದ್ರೇನು ನಾನು ಹಾಗೆ ಹೊಟ್ಟೋದೆ ಮನೆ ಒಳಗಡೆ. ಬೇಡಪ್ಪ ಈ ಸಾವಾಸ, ಇವ್ರನ್ನ ತಡೆಯೋಕೆ ಹೋಗಿ ನಮಗೇನಾದರೂ ಆಗುತ್ತೆ ಅನ್ನೋ ಭಯ ನನಗೆ. ಬಟ್ ಇನ್ನು 1 ಅವರಲ್ಲಿ ನನಗೆ ಗೊತ್ತಾಗಿದೆ ಏನಂದರೆ, ಇಲ್ಲಿ ಹೊಡಿತಾ ಇದ್ದಿದ್ದ ವ್ಯಕ್ತಿ ಬಂದುಬಿಟ್ಟು ಮಾಧವ ಅನ್ನೋರು ಇಲ್ಲಿ ಪಿ ಜಿ ನಡೆಸ್ತಾರೆ. ಅವ್ರು ನಮಗೆ ಗೊತ್ತು, ತುಂಬ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ಹಾಕಿ ಬೆಳೀತಾ ಇದ್ರ ಹಾಗಂತ ತುಂಬ ಬೇಜಾರಾಗುತ್ತೆ ನನಗೆ. ಯಾಕಂದರೆ ನಾನು ಫಾರ್ ಲೈಕ್ 1-2 minutes ಐ ವಿಟ್ನೆಸ್ಡ್ ಇಟ್. ಐ ಸಾ ದ್ಯಾಟ್. ಐ ಆಮ್ ವೆರಿ ಸ್ಯಾಡ್. ಘಟನೆ ತಿಳಿತಾ ಇದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ರಾಮಮೂರ್ತಿ ನಗರ ಠಾಣೆಯ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಸದ್ಯ ಇಬ್ಬರು ಆರೋಪಿಗಳಾದ ರಾಕೇಶ್ ಹಾಗೂ ಡಾನ್ ಬ್ರೈಟ್ಸನ್ ಎಂಬಾತನನ್ನ ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಪ್ರಾಣ ತೆಗೆದ ಪಾಪಿಗಳನ್ನ ಕಂಬಿ ಹಿಂದೆ ತಳ್ಳಲಾಗಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಕೇವಲ ಕುಡಿಬೇಡ ಎಂದಿದ್ದಕ್ಕೆ ಜೀವವನ್ನೇ ತೆಗೆದ ಘಟನೆ ಸಿಲಿಕಾನ್ ಸಿಟಿಯ ಜನರನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಟಿ ಮಲಗೋಡ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.